ನಮ್ಮ ಮಲ್ನಾಡ್ ಶೋರೂಮ್ ಅಲ್ಲಿ ನಿಮಗೆ ಆಫ್ ರೋಡ್ ವೆಹಿಕಲ್ ಇಲ್ಲ ಅಂದ್ರೆ ಹೇಗ್ರಿ, ಬನ್ರಿ ನಾವು ನಿಮಗೆ ತಾರ್ನ 7 lakhs ಕೊಡ್ತೀವಿ. ಸ್ಕೋಡಾ ಸೂಪರ್ ಆಟೋಮ್ಯಾಟಿಕ್ ವೆಹಿಕಲ್ ಈ ಪ್ರೈಸ್ ಸಿಗಕ್ಕೆ ಸಾಧ್ಯನೇ ಇಲ್ಲ. ನಾವು ಕೊಡ್ತಾ ಇದೀವಿ 9,25,000. ಹೋಂಡಾ ಜಾಜ್ ರೇ ಜಸ್ಟ್ 38,000 ಓಡಿರೋದು ವಿತ್ ಸರ್ವಿಸ್ ಹಿಸ್ಟ್ರಿ. ನಿಮಗೆ ಪ್ರೈಸ್ ಬೇಕಾ? ವಿಡಿಯೋ ನೋಡಿ. XUV 500 9 ಲಕ್ಷಕ್ಕೆ ಕೊಡ್ತಾ ಇದೀವಿ. ಹೋಂಡಾ ಸಿಟಿ MVP ಚಾನಲ್ ಕಡೆಯಿಂದ ಬಂದ್ರೆ 6,15,000 ಕೊಡ್ತೀವಿ ಈ ಗಾಡಿನ. XUV 500 W10 ವಿತ್ ಸನ್ ರೂಫ್ 11,25,000 ಕೊಡ್ತಾ ಇದೀವಿ. ವರ್ನಾ ಫ್ಲೂಡಿಕು ನಾವು ಕೊಡ್ತಾ ಇದೀವಿ 5,35,000ಗೆ. ರೆನಾಲ್ಟ್ ಕ್ವಿಡ್ 4,25,000. ನಮ್ಮ ಮಲ್ನಾಡ್ ಕಾರ್ಸ್ ಅಲ್ಲಿ ನಿಮಗೆ ಬೇಕಾಗಿರೋ ಎಲ್ಲಾ ಗಾಡಿನೂ ಸಿಗುತ್ತೆ. ಡಿಸ್ಪ್ಲೇ ಇರೋ ನಂಬರಿಗೆ ಒಂದ್ಸರಿ ಕಾಲ್ ಮಾಡಿ ಸಾಕು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ MVP ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ನಾನಿವತ್ತು ಇಡೀ ಕರ್ನಾಟಕದಲ್ಲೇ ತುಂಬ ಹೆಸರು ಮಾಡಿರ್ತಕ್ಕಂಥ ಮಲ್ನಾಡ್ ಕಾರ್ಸ್ ಕ್ಲಬ್ಗೆ ಬಂದಿದ್ದೀನಿ. ಈ ಶೋರೂಮಲ್ಲಿ ಯಾವ್ಯಾವೆಲ್ಲ ಕಾರ್ಗಳಿದ್ದಾವೆ, ಯಾವ ಬಡ್ಜೆಟ್ಟಿಂದ ಸ್ಟಾರ್ಟ್ ಆಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ತರುಣ್ ಸರ್ ಇದ್ದಾರೆ. ಅವ್ರನ್ನ ಚಾನಲ್ಗೆ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಂದು ಡೀಟೇಲ್ಸ್ನ ಕಲೆಕ್ಟ್ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ. ಮಲ್ನಾಡ್ ಕಾರ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ. ತಾವು ವಿಜಯ್? ನಾನು ಅಲ್ಟಿಮೇಟ್ ಆಗಿದ್ದೀನಿ ಸರ್. ನಿಮ್ಮ ಶೋರೂಮಿಗೆ ಬಂದಾಗ್ಲಂತೂ ಈ ಕಾರು, ಆಫ್ ರೋಡ್ ವೆಹಿಕಲ್ಸ್ ಇವನ್ನೆಲ್ಲ ನೋಡ್ಬಿಟ್ಟು ಖುಷಿಯಾಗೋಯ್ತು. ಮೇನ್ ಮಿಡ್ ಸೆಗ್ಮೆಂಟ್ ಕಾರ್ಗಳು ಕೂಡ ನೀವು ಮೇಂಟೈನ್ ಮಾಡಿದ್ದೀರಾ. ಹೌದು, ಇದೆ. ಎಲ್ಲ ತರ ವೆಹಿಕಲ್ಸ್, ಎಲ್ಲ ತರ ವೆರೈಟಿ ವೆಹಿಕಲ್ಸ್ ನಮ್ಮ ಹತ್ರ ಇದೆ. ಸ್ನೇಹಿತರೆ, ಈ ಶೋರೂಮು ತುಂಬ ಫೇಮಸ್ಸು, ತುಂಬ ಜನಕ್ಕೆ ಗೊತ್ತು, ತುಂಬ ಕಡೆ ಗೊತ್ತು. ನಿಮಗೆ ಗೊತ್ತಿಲ್ದಿದ್ರು ಈಗ ತಿಳ್ಕೊಳ್ಳಿ. ಅಂಥ ಶೋರೂಮು ನಮ್ಮ MVP ಕನ್ನಡ ಚಾನಲಲ್ಲಿ ವಿಡಿಯೋ ಮಾಡದೇ ಇದ್ರೆ ಬೆಲೆ ಇರಲ್ಲ. ಅದಕ್ಕೋಸ್ಕರ ನಾವು ಇವ್ರನ್ನ ಕೇಳ್ಕೊಂಡು ಫೋನ್ ಮಾಡಿಬಿಟ್ಟು, ಸೊ ಹಾಗಾಗಿ ಅವರೇನು ಹಿಂದೆ ಮುಂದೆ ನೋಡಲಿಲ್ಲ, ಬನ್ನಿ ಸರ್ ಅಂತ ಕೇಳಿದ್ರು. ಸೊ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಯಾವ ಬಡ್ಜೆಟಿಂದ ಕೊಡ್ತಾ ಇದ್ದೀರಾ ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ನಮ್ಮ ಹತ್ರ ನಿಮಗೆ 1.5 ಲಕ್ಷದಿಂದ ಗಾಡಿ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ನಿಮಗೆ ಕೆಲವರು ಹೇಳ್ತಾರೆ 1 ಲಕ್ಷಕ್ಕೆಲ್ಲ ಗಾಡಿ ಸಿಗುತ್ತೆ ಅಂತ. ಆ ಥರದ ಗಾಡಿ ಎಲ್ಲ ನಿಮಗೆ ಆಕ್ಸಿಡೆಂಟ್ ಆಗಿರುತ್ತೆ, ಮೇಜರ್ ಆಕ್ಸಿಡೆಂಟ್ಗಳಾಗಿರುತ್ತೆ, ನಿಮಗೆ ಮೀಟರ್ ಟ್ಯಾಂಪರ್ ಮಾಡಿರ್ತಾರೆ. ಆ ತರ ವೆಹಿಕಲ್ಸ್ ಎಲ್ಲ ನಾವು ಸೇಲ್ ಮಾಡಲ್ಲ. ನಿಮಗೆ ಜೆನ್ಯೂನ್ ವೆಹಿಕಲ್ಸ್ ಎಲ್ಲ ಬೇಕು ಅಂತಂದ್ರೆ ನಿಮಗೆ 1.5 lakhs ಇಂದ ಜೆನ್ಯೂನ್ ವೆಹಿಕಲ್ಸ್ ಒಳ್ಳೆ ಗಾಡಿ ಕೊಡ್ತೀವಿ. ಅದು ಕೂಡ ಕೊಡ್ತೀರಾ ಅಂತ ಹೇಳ್ತಾ ಇದ್ದೀರಾ? ಹೌದು. ಹಾಗೆ ತುಂಬಾ ಜನ ಬಡವರು ಇದ್ದಾರೆ ಸರ್. ಲೋನ್ ಅಲ್ಲಿ ಯಾವ ತರ ಇದೆ ಸರ್? ಲೋನ್ ಎಲ್ಲ ನಿಮಗೆ 2010 ಇಸ್ವಿಯಿಂದ ಮೇಲೆ ನಿಮಗೆ ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಕಸ್ಟಮರ್ಸ್ ಅಂದ್ರೆ ನಿಮಗೆ ಮ್ಯಾಕ್ಸಿಮಮ್ 70 to 80% ಲೋನು ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತೀರಾ? ಹೌದು. ಆಲ್ರೆಡಿ ನಿಮ್ಮ ಶೋರೂಮ್ ನ ಅಡ್ರೆಸ್ ಏನು ಹೇಳೋ ಅವಶ್ಯಕತೆ ಇಲ್ಲ. ನೋಡ್ತಿರ್ತಕ್ಕಂಥವ್ರಿಗೆ ತುಂಬಾ ಜನಕ್ಕೆ ಗೊತ್ತು. ಆದ್ರೂ ನಮ್ಮ ಚಾನಲ್ ಅಲ್ಲಿ ಮೊದಲನೇ ಸಾರಿ ವಿಡಿಯೋ ಮಾಡ್ತಾ ಇದೀವಿ. ನಿಮ್ಮ ಅಡ್ರೆಸ್ ವಿತ್ ಲ್ಯಾಂಡ್ ಮಾರ್ಕ್ ಹೇಳ್ಬಿಡಿ. ನಮ್ದು HSR ಲೇಔಟ್ 3rd ಸೆಕ್ಟರ್ ಅಲ್ಲಿ ಇರೋದು. ನಾವು 10 ವರ್ಷದಿಂದ ಆಕ್ಚುಲಿ ಬಿಸ್ನೆಸ್ ಮಾಡ್ತಾ ಇದೀವಿ ಇದೇ ಪ್ಲೇಸ್ ಅಲ್ಲಿ. ಸರ್ ಹೌದು. ಹಾಗೇನೆ ನಿಮ್ಮ ಶೋರೂಮ್ ಅಲ್ಲಿ ಇವತ್ತು ಮೊದಲನೇ ಸರಿ ಸರ್ ವಿಡಿಯೋ ಮಾಡ್ತಾ ಇರೋದು. ಏನಾದರೂ ಆಫರ್ ಕೊಡಿ ಸರ್. ಆಕ್ಚುಲಿ ನಮ್ಮ ಕಡೆ ಆಫರ್ ಇದ್ದೇ ಇದೆ. ನಮ್ಮ ಕಡೆಯಿಂದ ಕಸ್ಟಮರ್ ಯಾರು ಗಾಡಿ ತೊಗೊಳ್ತಾರೆ ಅವರಿಗೆ ಎಂಜಿನ್ ಅಂಡ್ ಗೇರ್ ಬಾಕ್ಸಿಗೆ ನಾವು 1 year ವ್ಯಾರಂಟಿ ಕೊಡ್ತೀವಿ. ಹಾಗೂ ಮತ್ತೆ 1 ವರ್ಷ ಒಂದು ಸರ್ವಿಸ್ ಕೂಡ ಫ್ರೀಯಾಗಿ ಕೊಡ್ತೀವಿ. ಅಷ್ಟು ಒಂದು 1 year ಇಂಜಿನ್ ವ್ಯಾರಂಟಿ, ಗೇರ್ ವ್ಯಾರಂಟಿ ಫ್ರೀಯಾಗಿ ಕೊಡ್ತೀರಾ? ಎಂಜಿನ್ ಅಂಡ್ ಗೇರ್ ಬ್ಯಾಗ್ಸ್ ಮತ್ತೆ ನಿಮಗೆ ಒಂದು ಸರ್ವಿಸ್ ಕೂಡ ಫ್ರೀಯಾಗಿ ಕೊಡ್ತೀವಿ. ಓಕೆ. ನೋಡಿ ಸ್ನೇಹಿತರೆ, ಮಲ್ನಾಡ್ ಕಾರ್ಸ್ ಅಲ್ಲಿ ಇಷ್ಟೆಲ್ಲ ಡೀಟೇಲ್ಸ್ ನ ತರುಣ್ ಸರ್ ತಿಳಿಸ್ಕೊಟ್ರು. ಹಾಗೆ ತುಂಬಾ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ಮಲ್ನಾಡ್ ಕಾರ್ಸ್ ನಿಮಗೆ ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಅದನ್ನ ನಾವು MVP ಕನ್ನಡ ಚಾನಲ್ ಗೊತ್ತಿಲ್ಲದೆ ಇರ್ತಕ್ಕಂಥ ಶೋರೂಮು, ಹೊಸ ಜಾಗಗಳ ಶೋರೂಮು, ಹೊಸ ಡೀಲರ್ಸು, ಟ್ರಸ್ಟೆಡ್ ಡೀಲರ್ಸು, ಪ್ರತಿಯೊಬ್ಬರೂ ನಿಮ್ಮ ಮನೆಗೆ ತಲುಪಿಸ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದೀವಿ. ಸೊ ಪ್ರತಿಯೊಂದು ನೋಟಿಫಿಕೇಶನ್ ಬೇಕು ಪ್ರತಿಯೊಂದು ವಿಡಿಯೋದಂದ್ರೆ ನೀವು ಸಬ್ಸ್ಕ್ರೈಬ್ ಆಗಿ. ಇದು 100% ಫ್ರೀ ಆಗಿರುತ್ತೆ. ಹಾಗೇನೆ ತುಂಬಾ ಬ್ಲೈಂಡ್ ಅಲ್ಲಿ ಎಲ್ಲೂ ಕಾರ್ ತಗೊಳಕ್ ಹೋಗ್ಬಿಡಿ. ಒಂದು ಗೊತ್ತಿರ್ತಕ್ಕಂಥ ವ್ಯಕ್ತಿನೇ ಕರ್ಕೊಂಡೋಗಿ, ಕಾರ್ ಬಗ್ಗೆ ನಾಲೆಡ್ಜ್ ಇರ್ತಕ್ಕಂಥ ವ್ಯಕ್ತಿನ ನೋಡ್ಕೊಂಡು ಒಂದು ಟೆಸ್ಟ್ ಡ್ರೈವ್ ಹೋಗಿ ಒಂದು ಪೇಷನ್ಸ್ ಇಟ್ಟು ಗಾಡಿ ತಗೊಳ್ಳಿ. ಅದಕ್ಕೆ ಹಾಕೋದು 10,000 20,000 ಅಲ್ಲ, ಲಕ್ಷಗಟ್ಟಲೆ ಆಗ್ತಾ ಇರ್ತೀರಾ. ಒಂದು ಪೇಷನ್ಸ್ ಇಟ್ಟು ತಗೊಳ್ಳಿ. ಏನ್ ಹೇಳ್ತೀರಾ ಸರ್? ಹೌದು, ಆಬ್ವಿಯಸ್ಲಿ ಇವಾಗ ಏನಾಗಿದೆ ಅಂದ್ರೆ ಕೆಲವರು ಇಂಟೆನ್ಷನ್ ಅಲ್ಲಿ ಮೋಸ ಮಾಡೋಕೆ ಅಂತಾನೆ ಕಾರ್ ಶೋರೂಮ್ ಇಟ್ಟಿರ್ತಾರೆ. ನಿಮಗೆ ಕೆಲವರಿಗೆ ಗೊತ್ತಿರಲ್ಲ ಗಾಡಿ ಯಾವ ತರ ನೋಡ್ಬೇಕು, ಅದ್ರ ಸರ್ವಿಸ್ ಹಿಸ್ಟ್ರಿ ಯಾವ ತರ ನೋಡ್ಬೇಕು ಅಂತ ಗೊತ್ತಿರಲ್ಲ. ಪಾಪ ತುಂಬಾ ಹಳ್ಳಿಗಳಿಂದ ಬಂದಿರ್ತಾರೆ. ಅವ್ರಿಗೆಲ್ಲ ತುಂಬಾ ಮೋಸ ಮಾಡಿ ಕೆಲವರು ಡೀಲರ್ಸು ಪಾಪ ಅವ್ರ ದುಡ್ಡು ಏನೇನೋ ಕಷ್ಟಪಟ್ಬಿಟ್ಟು ದುಡ್ದಿರ್ತಾರೆ. 1 ಲಕ್ಷ 2 ಲಕ್ಷ ಎಲ್ಲ ತುಂಬಾ ಯೂಸ್ ಅಮೌಂಟ್ ಪಾಪ ಅವ್ರಿಗೆಲ್ಲ. ಅವ್ರು ನಿಮಗೆ 2 ಲಕ್ಷ ಕೊಟ್ಟು ಗಾಡಿ ತೊಗೊಳೋಣ ಅಂತ ಬಂದಿರ್ತಾರೆ. ಇಲ್ಲಿ ಬಂದ್ಬಿಟ್ಟು ಯಾರೋ ಎಲ್ಲ ಡೀಲರ್ ಆ ಥರ ಇರಲ್ಲ. ನಿಮಗೆ ಕೆಲವು ಡೀಲರ್ ಆ ಥರ ಇರ್ತಾರೆ. ಅವ್ರು ನಿಮಗೆ ಏನು ಮಾಡ್ತಾರೆ, ಅವರಿಗೆ ನಿಮಗೆ ಮೋಸ ಮಾಡಿಬಿಟ್ಟು ಗಾಡಿ ಕೊಟ್ಟು ಕಳಿಸ್ತಾರೆ. ಅವ್ರು ಯಾವಾಗಲೂ ಸರ್ವಿಸಿಗೆ ಬಿಡೋಕೆ ಹೋದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಗಾಡಿ ಆಕ್ಸಿಡೆಂಟ್ ಆಗಿದೆ, ಈ ಗಾಡಿ ಮೀಟರ್ ಟ್ಯಾಂಪರ್ ಆಗಿದೆ ಅಂತ ಅವಾಗ ಗೊತ್ತಾಗುತ್ತೆ. ನಾವೇನು ಸಜೆಸ್ಟ್ ಮಾಡ್ತೀವಿ, ಅವ್ರಿಗೆ ತಗೊಳೋಕ್ಕಿಂತ ಮುಂಚೆ
ನೀವು ಸರ್ವಿಸ್ ಹಿಸ್ಟ್ರಿ ತಗೊಳ್ಳಿ ಮೊದಲು. ನಾವೇ ಕೊಡ್ತೀವಿ ಸರ್ವಿಸ್ ಹಿಸ್ಟ್ರಿ, ನಮ್ಮ ಹತ್ರನೇ ಇರುತ್ತೆ. ಸರ್ವಿಸ್ ಹಿಸ್ಟ್ರಿ ತಗೊಳ್ಳಿ, ನೀವು ಚೆಕ್ ಮಾಡಿಸಿ. ನಿಮಗೆ ಲೋಕಲ್ ಗ್ಯಾರೇಜರ್ ಯಾರು ಗೊತ್ತಿದೆ ಚೆಕ್ ಮಾಡಿಸಿ. ನೀವು ತಗೊಳೋದಕ್ಕಿಂತ ಮುಂಚೆ ಚೆಕ್ ಮಾಡಿಸ್ಕೊಂಡ್ರೆ ನಿಮಗೂ ಸೇಫು, ನಮಗೂ ಸೇಫು. ನೋಡಿ ತರುಣ್ ಸರ್ ಪ್ರತಿಯೊಂದು ಡೀಟೇಲ್ಸ್ನ ಕರೆಕ್ಟಾಗಿ ಹೇಳಿದರು. ಟೆಸ್ಟ್ ಡ್ರೈವ್ ಹೋಗಿ ಇದೆಲ್ಲ ಯಾಕೆ ಹೇಳ್ತೀನಿ ಅಂತಂದರೆ ಇಷ್ಟೆಲ್ಲ ಪರಿಣಾಮಗಳು ಬೀರ್ತವೆ ನೀವು ತಗೊಂಡಾದ ನಂತರ. ಇದಕ್ಕೆಲ್ಲ ವರಿ ಮಾಡೋ ಅವಶ್ಯಕತೆ ಇಲ್ಲ, ನೀವು ಬುದ್ಧಿವಂತರಾದರೆ ಸಾಕು. ಹಾಗೆಯೇ ಅಡ್ವಾನ್ಸ್ ಹಾಕೋದಕ್ಕಿಂತ ಮುಂಚೆ ಯೋಚನೆ ಮಾಡಿ. ನಾವು ತೋರಿಸಿರ್ತೀವಿ ವಿಡಿಯೋದಲ್ಲಿ, ಸಡನ್ನಾಗಿ ಅಡ್ವಾನ್ಸ್ ಹಾಕ್ಬಿಡಿ, ಫೋನ್ಪೇ ನಂಬರ್ ಸೆಂಡ್ ಮಾಡಿ, ಗೂಗಲ್ ಪೇ ನಂಬರ್ ಸೆಂಡ್ ಮಾಡಿ. ಅದಕ್ಕಿಂತ ಮುಂಚೆ ಇನ್ ಕೇಸ್ ನನಗೆ ಕಾರ್ ಇಷ್ಟ ಆಗದಿದ್ದಲ್ಲಿ ರೀಫಂಡ್ ಆಗುತ್ತಾ ಸರ್ ಅಂತ ಕೇಳಿ. ಅವರು ಇನ್ ಕೇಸ್ ಓಕೆ ಅಂದರೆ ಮಾತ್ರ ರೀಫಂಡ್ ಆಗುತ್ತೆ ಅಂದರೆ ಮಾತ್ರ ಹಾಕಿ. ಅದಕ್ಕಿಂತ ಇನ್ನು ಡೈರೆಕ್ಟಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಡೈರೆಕ್ಟಾಗಿ ಕಾರ್ ನೋಡಿದೆ ಎಲ್ಲೋ ಅಡ್ವಾನ್ಸ್ ಹಾಕೋಕೆ ಹೋಗ್ಬೇಡಿ. ಇಟ್ಸ್ ಮೈ ರಿಕ್ವೆಸ್ಟ್. ಯಾಕೆ ಹೇಳ್ತೀನಿ ಅಂದರೆ ಆಸ್ ಎ ಬ್ರದರ್ ಆಗಿ ಸಜೆಸ್ಟ್ ಮಾಡ್ತೀನಿ. ನಾಳೆ ಏನೋ ಪ್ರಾಬ್ಲಮ್ ಆದರೆ ಇದಕ್ಕೆ ಯಾರು ಜವಾಬ್ದಾರಲ್ಲ, ಇದನ್ನಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ನೀವು ಬುದ್ಧಿವಂತರಾಗಿ. ಏನು ಹೇಳ್ತೀರಾ ಸರ್? ಖಂಡಿತ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ನೀವು ಹೇಳೋ ಥರನೇ ಕೆಲವರೆಲ್ಲ ನಿಮಗೆ ಬರೀ ಈ ಥರ ವಿಡಿಯೋ ಮಾಡಿಬಿಟ್ಟಾಗ ಯಾರೋ ಅವರೆಲ್ಲ ಆನ್ಲೈನಲ್ಲಿ ಪೋಸ್ಟ್ ಮಾಡಿರ್ತಾರೆ. ಕೆಲವರು ಇಂಡಿವಿಜುವಲ್ ಡೀಲರ್ಸ್ ಇರ್ತಾರೆ, ಅವರೆಲ್ಲ ಆನ್ಲೈನಲ್ಲಿ ಪೋಸ್ಟ್ ಮಾಡಿರ್ತಾರೆ. ಅವ್ರ ಫೋಟೋ ನೋಡ್ಬಿಟ್ಟು ಓಕೆ ನಾವು ಬರ್ತೀವಿ, ಯಾರಿಗೂ ಗಾಡಿ ಕೊಡೋಕೆ ಹೋಗ್ಬೇಡಿ, ನೆಕ್ಸ್ಟ್ ವೀಕ್ ನನಗೆ ಅಮೌಂಟ್ ಅರೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು 10,000 ಅಡ್ವಾನ್ಸ್ ಮಾಡೋದು, ಆ ಥರದ್ದೆಲ್ಲ ನಾನು ಸಜೆಸ್ಟ್ ಮಾಡೋಕೆ ಹೋಗಲ್ಲ. ಬಂದು ಗಾಡಿ ಏನೋ ಟೆಸ್ಟ್ ಡ್ರೈವ್ ಮಾಡಿ, ನಿಮಗೊಂದು ಸ್ಯಾಟಿಸ್ಫೈ ಆದಮೇಲೆ ನೀವು ಅಡ್ವಾನ್ಸ್ ಮಾಡಿ. ಸರ್ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ಅವ್ರು ಬುದ್ಧಿವಂತರಾಗಲಿ ಅಂದರೆ ಈ ಕಾರ್ ತೋರಿಸ್ತೀನಿ ಇಷ್ಟು ಮಾತ್ರ ನಾನು ಡೀಟೇಲ್ಸ್ ತೋರಿಸ್ಬೋದು, ಇಂಜಿನ್ ಎಲ್ಲ ಕಿತ್ಬಿಟ್ಟು ಎಲ್ಲ ತೋರಿಸ್ಬಿಡ್ಲ ಅವ್ರಿಗೆ? ಆಗಲ್ಲ, ಸಾಧ್ಯನೇ ಇಲ್ಲ. ನೀವು ಆಕ್ಚುಲಿ ವಿಡಿಯೋದಲ್ಲಿ ಏನು ತೋರ್ಸೋಕ್ಕಾಗಲ್ಲ. ಯಾಕಂದ್ರೆ ನನ್ನ ಪ್ರೊಫೆಷನಲ್ ನಾನೇನು ಮಾಡಬೇಕು, ಡೀಟೇಲ್ಸ್ ಕೊಡ್ಬೋದು. ನೀವು ಶೋರೂಮಿಗೆ ಬಂದ್ರು ನೀವು ಒಂದೇ ಗಾಡಿ ತಗೊಳಕ್ಕಾಗೋದು, ಒಂದು ಶೋರೂಮ್ ಅಷ್ಟೇ ವಿಸಿಟ್ ಮಾಡೋದು ಒನ್ ಡೇನಲ್ಲಿ. ಅಷ್ಟು ಸುಲಭ ಅಲ್ಲ. 2 ಶೋರೂಮ್ ವಿಸಿಟ್ ಮಾಡೋಕ್ಕೆ 2 ಡೇಸ್ ಆಗೋಗ್ಬಿಡುತ್ತೆ. ಆ ಕೆಲಸ ನಾವು ಮಾಡ್ತಾ ಇದೀವಿ. ಪೇಷನ್ಸ್ ಇಟ್ಟು ಎಲ್ಲದರಲ್ಲೂ ನೀವೇ ಜವಾಬ್ದಾರರಾಗಿ ಬುದ್ಧಿವಂತರಾಗಿ ಕಾರ್ ತಗೊಳ್ಳಿ. ತುಂಬಾ ಮಾತಾಡೋದು ಬೇಡ. ಎಲ್ಲ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಹೇಳ್ತಾ ಇರ್ತೀನಿ. ತರುಣ್ ಸರ್ ರೆಡಿ ಇದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ ತಗೊಂಡ್ಬಿಡ. ಸರ್ ರೆಡಿನಾ ಸರ್? ರೆಡಿ ಬನ್ನಿ ಸರ್. ಸರ್ ಒಂದು ಲಾಸ್ಟ್ ಸರ್, ನಿಮ್ಮ ಈ ಬಾಡಿ ಲ್ಯಾಂಗ್ವೇಜ್ ಇದಕ್ಕೆ ಈ ನಗು ಸೆಟ್ ಆಗ್ತಾ ಇಲ್ಲ, ಗಟ್ಟಾಗಿರ್ಬೇಕು ನೀವು. ಬನ್ನಿ ಸರ್. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಲ್ನಾಡ್ ಕಾರ್ಸ್ ಕ್ಲಬ್ ಅಲ್ಲಿ ಆಲ್ಮೋಸ್ಟ್ 30ಕ್ಕಿಂತ ಹೆಚ್ಚು ಕಾರ್ಗಳ ಬಗ್ಗೆ ಡೀಟೇಲ್ಸ್ ನ ತಗೊಂತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಆಫ್ ರೋಡ್ ವೆಹಿಕಲ್ಗಂತೂ ಈ ಕಾರ್ ಶೋರೂಮ್ ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಹಾಗಂತ ಓನ್ಲಿ ಆಫ್ ರೋಡ್ ಕಾರ್ಸ್ ಅಷ್ಟೇ ಅಲ್ಲ ಇವರು ಡೀಲ್ ಮಾಡೋದು, ಎಲ್ಲಾ ತರದ ಕಾರ್ಗಳನ್ನು ಡೀಲ್ ಮಾಡ್ತಾರೆ. ಅದರಲ್ಲೂ ಮೊದಲನೇ ವೆಹಿಕಲ್ Volkswagen Polo ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಇದು ನಿಮಗೆ 2018 ಮಾಡೆಲ್ ಸರ್. ಇದು ನಿಮಗೆ ಪೆಟ್ರೋಲ್ ಆಟೋಮೆಟಿಕ್. ಇದು ಓಕೆ. ಎಷ್ಟು ಓಡಿದೆ ಸರ್ ಗಾಡಿ? ನಿಮಗೆ ಇದು 33,000 ಅಷ್ಟೇ ಓಡಿರೋದು ಗಾಡಿ. ಓನರು? ಅದು ಸಿಂಗಲ್ ಓನರ್ ಸರ್ ಇದು. ಓಕೆ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡ್ತಾ ಇದ್ರು, ಒಂದು 50 to 60% ಟೈರ್ ಕಂಡೀಷನ್ ಇದೆ. ಕಂಪ್ನಿ ಫಿಟೆಡ್ ಅಲಾಯ್ ವೀಲ್ ಹಾಗೆ ಇದೆ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದ್ರೆ 4 ಪವರ್ ವಿಂಡೋ ಸಿಗುತ್ತೆ ನಿಮಗೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ ಕೂಡ ಸಿಗುತ್ತೆ. ಹಾಗೆ ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಡ್ಯೂಯಲ್ ಟೋನ್ ಅಲ್ಲಿ ಇರ್ತಕ್ಕಂಥ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನಿಮ್ಗೆ. ಇದರಲ್ಲಿ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್? ಇದರಲ್ಲಿ ನಿಮಗೆ 4 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 4 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ. TSI ತುಂಬಾ ಮೋಸ್ಟ್ ಡಿಮ್ಯಾಂಡ್ ಗಾಡಿ ಅಂತಾನೆ ಹೇಳ್ಬೋದು Volkswagen ಬ್ರ್ಯಾಂಡ್ ಅಲ್ಲಿ. ಹೌದೌದು. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಪ್ರೈಸ್ ಬಂದ್ಬಿಟ್ಟು 9,25,000 ಹೇಳ್ತಾ ಇದೀವಿ. ನಿಮ್ ಕಡೆಯಿಂದ ಬಂದ್ರೆ ಸರ್ ಫೈನಲ್ ಪ್ರೈಸ್ 9,10,000 ಕೊಡ್ತೀವಿ ಸರ್. 9,10,000 ನಿಮ್ಗೆ GT TSI ಸಿಗ್ತಾ ಇದೆ. ಇವ್ರು ಹೇಳ್ತಾ ಇರೋದು ಕಾಂಪಿಟೇಟಿವ್ ಪ್ರೈಸ್ ಇಲ್ಲ ಅಂತ. ನೀವು 4 ಕಡೆ ವಿಚಾರಿಸಿ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಹೌದು, 9,10,000 ಫೈನಲ್ ಪ್ರೈಸ್. ಹಾಗೆ ನಮ್ಮ ಮುಂದೆ ಒಂದು ವೈಟ್ ಕಲರ್ ಆಗಿರ್ತಕ್ಕಂಥ ನಿಸಾನ್ ಮೈಕ್ರಾ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಇದು 2012 ಮಾಡಲ್, ಸೆಕೆಂಡ್ ಓನರ್. ಇದು ಜಸ್ಟ್ 38,000 ಕಿಲೋಮೀಟರ್ಸ್ ಓಡಿದೆ ಜೆನ್ಯೂನ್ ಆಗಿ. ಯಾವುದು ಸರ್, ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್ ವೇರಿಯಂಟ್ ಸರ್. ಇದು ಪೆಟ್ರೋಲ್ ಅಂತ ಸ್ನೇಹಿತರೆ. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, 100% ಕಂಡೀಷನ್ ಅಲ್ಲಿ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಅಂತಾನೆ ಹೇಳ್ಬೋದು. ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ ಸ್ನೇಹಿತರೆ. ಅದೇ ರೀತಿ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಫ್ರಂಟ್ 4 ಪವರ್ ವಿಂಡೋ ಬರುತ್ತೆ ನಿಮಗೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಮಿರರ್ ಸಿಗುತ್ತೆ, ಪವರ್ ಸ್ಟೇರಿಂಗು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಹಾಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನಿಮ್ಗೆ. ಇದರಲ್ಲಿ ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್? ಇದರಲ್ಲಿ 2 ಏರ್ ಬ್ಯಾಗ್ಸ್ ಬರುತ್ತೆ ಅನ್ಸುತ್ತೆ. 2 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ. ಹೌದು ಸರ್. ಇನ್ಸೂರೆನ್ಸ್ ಎಲ್ಲ ಅಪ್ಡೇಟ್ ಇದೆಯಾ ಸರ್? ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು ಬಂದ್ಬಿಟ್ಟು 335 ಆಕ್ಚುಲಿ ಫೈನಲ್ ಪ್ರೈಸ್ ಸರ್. 335. ಆಕ್ಚುಯಲ್ ಪ್ರೈಸ್ 365 ನಾವು ಕೋಟ್ ಮಾಡ್ತಾ ಇದೀವಿ. ನಿಮ್ಮ ಕಡೆಯಿಂದ ಬಂದ್ರೆ ಸ್ಟ್ರೈಟ್ ಅವೇ ನಾವು ಕೊಡ್ತಾ ಇದೀವಿ 335 ಫೈನಲ್. ಹಾಗೆ ಮಾರುತಿ ಸುಜುಕಿ ಇಗ್ನಿಸ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಇದು 2017 ಮಾಡಲ್ಲು, ಫಸ್ಟ್ ಓನರ್. ಇದು
ಬರೀ 37,000 ಓಡಿದೆ. ನಿಮಗೆ ಡೆಲ್ಟಾ ವೇರಿಯಂಟ್ ಬರುತ್ತೆ. ಇದು ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್ ಸರ್, ಇದು ಪೆಟ್ರೋಲ್. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, ಒಂದು 70 to 80% ಟೈರ್ ಕಂಡೀಷನ್ ಇದೆ. ಆಫ್ಟರ್ ಮಾರ್ಕೆಟ್ ಡೈಮಂಡ್ ಕಟ್ ಅಲಾಯ್ ವೀಲ್ ಹಾಕ್ಸಿದ್ದಾರೆ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ ಸ್ನೇಹಿತರೆ. ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ಫ್ರಂಟ್ ಟು ಪವರ್ ವಿಂಡೋ ಸಿಗುತ್ತೆ ನಿಮಗೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಹಾಗೆ ಮಿರರ್ ಅಡ್ಜಸ್ಟಬಲ್ ಬಟನ್ ಕೂಡ ಸಿಗುತ್ತೆ, ಪವರ್ ಸ್ಟೇರಿಂಗು, ಹಾಗೆ ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ. ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಇದರಲ್ಲಿ. ಏರ್ ಬ್ಯಾಗ್ ಏನಾದರೂ ಬರುತ್ತೆ ಸರ್? ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. ಎಷ್ಟು ಬರುತ್ತೆ ಸರ್? ಇದರಲ್ಲಿ 2 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 2 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು 545 ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಪ್ರೈಸು. ನಿಮ್ಮ ಕಡೆಯಿಂದ ಬಂದರೆ 535 ಫೈನಲ್ ಕೊಡ್ತೀವಿ ಸರ್. 5,35,000ಕ್ಕೆಲ್ಲ ನಿಮಗೆ ಇಗ್ನಿಸ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅದೇ ರೀತಿ ಹಾಗೆ ಹ್ಯುಂಡೈ ಗ್ರ್ಯಾಂಡ್ i10 ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಇದು 2016 ನಿಮಗೆ ಟಾಪ್ ಎಂಡ್ ವೇರಿಯಂಟ್, ಆಸ್ಟಾ ವೇರಿಯಂಟ್. ಇದು ಬರೀ 40,000 ಓಡಿದೆ. ಫಸ್ಟ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಪೆಟ್ರೋಲ್ ವೇರಿಯಂಟ್ ಇದು. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಒಂದು 70 to 80% ಇದೆ. ಕಂಪ್ನಿಯಿಂದ ಬಂದಿರತಕ್ಕಂಥ ಮ್ಯಾಗ್ವಿಲ್ ಹಾಗೆ ಇದೆ. ಹಾಗೆ ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮಗೆ ಫ್ರಂಟು 4 ಪವರ್ ವಿಂಡೋ ಸಿಗುತ್ತೆ ನಿಮಗೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ ಕೂಡ ಸಿಗುತ್ತೆ, ಪವರ್ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ನು, ಕಂಪನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಹಾಗೆ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ. ಇದು 645 ಬಂದರೆ ಕೊಡ್ತೀವಿ ಸರ್. ಇದು 6,45,000. ನಿಮ್ಮ ಚಾನೆಲ್ ಕಡೆಯಿಂದ ಬಂದರೆ ಇನ್ನೊಂದು 5-10 ಸಾವಿರ ಕಮ್ಮಿ ಮಾಡೋಣ ಸರ್. ಓಕೆ, ಥ್ಯಾಂಕ್ ಯು ಸರ್. ನಾನು ಅವಾಗಲೇ ಹೇಳಿದ್ನಲ್ಲ ಸ್ನೇಹಿತರೆ, ಮಲ್ನಾಡ್ ಕಾರ್ಸ್ ಕ್ಲಬ್ ಅಂದರೆ ಆಫ್ ರೋಡ್ ವೆಹಿಕಲ್ ಇದ್ದೇ ಇರುತ್ತೆ. ಸೊ ಹೆಸರಿಗೆ ತಕ್ಕಂಗೆ ಆಫ್ ರೋಡ್ ವೆಹಿಕಲ್ನ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲೂ ಮಹೀಂದ್ರ ತಾರ್ ನೋಡ್ತಾ ಇದ್ದೀವಿ. ಯಾವ ಮಾಡೆಲ್ ಸರ್ ಇದು? ಇದು 2013 ಮಾಡಲ್ ಸರ್. ಇದು ನೋಡಿದೆ ಸರ್. ಇದು ನಿಮಗೆ ಜಸ್ಟ್ 44,000 ನೋಡಿದೆ. ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ನಿಮಗೆ ವಿಂಚ್ ಎಕ್ಸ್ಟ್ರಾ ಹಾಕಿದ್ದಾರೆ, ನಿಮಗೆ ಹಾರ್ಡ್ ಟಾಪ್ ಬರುತ್ತೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ, ನಿಮಗೆ ಅಲಾಯ್ ವೀಲ್ಸ್ ಹಾಕಿದ್ದಾರೆ ಎಕ್ಸ್ಟ್ರಾ. ಬ್ರಾಡ್ ಟೈರ್ ಕೂಡ ಇದೆ. ಹೌದು. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕ್ಸಿದ್ದಾರೆ. ಹೌದು. ಇನ್ನೇನು ಎಕ್ಸ್ಟ್ರಾ ಹಾಕ್ಸಿದ್ದಾರೆ ಸರ್? ನಿಮಗೆ ಲೆದರ್ ಸೀಟ್ಸ್ ಹಾಕಿದ್ದಾರೆ ನೋಡಿ ಸರ್. ಸ್ನಾಕಲ್ ಬರುತ್ತೆ ಇದು. ಓಕೆ, ಹೌದು. ಲೆದರ್ ಸೀಟ್ಸ್ ಬರುತ್ತೆ. 4 ವೀಲ್ ಡ್ರೈವ್ ಸರ್? 4x4 ಸರ್ ಇದು. ನೋಡಿ, ಲೆದರ್ ಸೀಟ್ಸ್ ಎಲ್ಲ ಹಾಕಿದ್ದಾರೆ. ಪವರ್ ಸ್ಟೇರಿಂಗ್ ಅಲ್ಲ ಸರ್? ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಓಕೆ, ಹೌದು. ನಿಮಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 675 ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಸರ್. 665 ಕೊಡ್ತೀವಿ ಸರ್. 6,60,000 ಕೊಡ್ತಾ ಇದ್ದೀರಾ ಫೈನಲ್ ಪ್ರೈಸ್. ಯಾವ ಮಾಡೆಲ್ ಅಂದ್ರಿ ಸರ್ ಇದು? ಇದು 2013 ಸರ್, 4x4. ಹಾಗೆ ಫೋರ್ಡ್ ಫಿಯೆಸ್ಟಾ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಇದು 2012 ಸರ್. ಇದು ಇವಾಗ್ಲೂ ಫಸ್ಟ್ ಓನರೇ ಈಗಲೂ ಯೂಸ್ ಮಾಡ್ತಾ ಇದ್ದಾರೆ ಇದನ್ನು. ಓಕೆ, ಶೋರೂಮ್ ಹಿಸ್ಟ್ರಿ ಇದೆಯಾ ಇದಕ್ಕೆ? ಇದು 90,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ಸಿಂಗಲ್ ಓನರ್ ಸರ್? ಹೌದು ಸರ್, ಸಿಂಗಲ್ ಓನರ್. ಈಗಲೂ ಸಿಂಗಲ್ ಓನರೇ ಯೂಸ್ ಮಾಡ್ತಾರೆ. ಯಾವ್ದು ಸರ್ ಫ್ಯೂಲ್ ಇಂಜಿನ್? ಇದು ಡೀಸೆಲ್ ಸರ್. ಇದು ಡೀಸೆಲ್. ಹಾಗೆ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, ಒಂದು 80 to 90% ಟೈರ್ ಕಂಡೀಷನ್ ಇದೆ. ಕಂಪ್ನಿಯಿಂದ ಬಂದಿರತಕ್ಕಂಥ ಅಲಾಯ್ ವೀಲ್ ಹಾಗೆ ಇದೆ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚು ಡೆಂಟು ಆಗಿಲ್ಲ ಸ್ನೇಹಿತರೆ. ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮಗೆ 4 ಪವರ್ ವಿಂಡೋ ಬರುತ್ತೆ ನಿಮಗೆ ಇದರಲ್ಲಿ. ಹಾಗೇನೆ ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ, ಚೈಲ್ಡ್ ಲಾಕ್ ಸಿಗುತ್ತೆ, ಹಾಗೆ ಮಿರರ್ ಅಡ್ಜಸ್ಟಬಲ್ ಬಟನ್ ಕೂಡ ಸಿಗುತ್ತೆ, ಪವರ್ ಸ್ಟೇರಿಂಗ್ ಇದೆ, ಕಂಪನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ, ಏರ್ ಬ್ಯಾಗ್ ಕೂಡ ಬರುತ್ತೆ. ಈ ಗಾಡಿಗೆ ಶೋರೂಮ್ ಹಿಸ್ಟ್ರಿ ಸಮೇತ ಕೊಡ್ತಾರಂತೆ. ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರ್ ಕೂಡ ಸಿಗುತ್ತೆ, ಹಾಗೆ ವೈಪರ್ ಸಿಗೋದಿಲ್ಲ ಇದರಲ್ಲಿ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು 365, ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. 3,65,000 ಹೇಳ್ತಾ ಇದ್ರೆ, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್, ಸ್ಲೈಟ್ಲಿ ನೆಗೋಷಿಯಬಲ್. ಹಾಗೆ ವರ್ನಾ ಫ್ಲೂಡಿಕ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಇದು 2012 ಮಾಡಲು, ಪೆಟ್ರೋಲ್. ಇದು ನಿಮಗೆ SX ವೇರಿಯಂಟ್. ಇದು 60,000 ನೋಡಿದೆ. ಫಸ್ಟ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಹಾಗೆ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡ್ತಾ ಇದ್ರೆ 100% ಕಂಡೀಷನ್ ಇದೆ. ಕಂಪನಿ ಫಿಟ್ಟೆಡ್ ಮ್ಯಾಗ್ವಿಲ್ ಬರುತ್ತೆ. ಎಕ್ಸ್ಟೀರಿಯರ್ ನೋಡೋದಾದ್ರೆ ಯಾವುದೇ ರೀತಿ ಸ್ಕ್ರಾಚ್ ಡೆಂಟು ಆಗಿಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ 4 ಪವರ್ ವಿಂಡೋ ಸಿಗುತ್ತೆ ನಿಮಗೆ, ಪವರ್ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್, ಕಂಪನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟ್ಸ್ ಕೂಡ ಬರುತ್ತೆ ನಿಮ್ಗೆ ಇದರಲ್ಲಿ. ಹಾಗೆ ಏರ್ ಬ್ಯಾಗ್ ಕೂಡ ಬರುತ್ತೆ ಸ್ನೇಹಿತರೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು 535 ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ಪ್ರೈಸ್. ನಿಮ್ಮ ಕಡೆಯಿಂದ ಬಂದರೆ ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡೋಣ ಸರ್. ಓಕೆ, 5,35,000 ನೆಗೋಷಿಯಬಲ್ ಮಾಡ್ತೀವಿ ಸರ್. ನೆಕ್ಸ್ಟ್ ವೆಹಿಕಲ್ ಹಾಗೆ ಸ್ಕೋಡಾ ರ್ಯಾಪಿಡ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಇದು 2015 ಡೀಸೆಲ್ ವೇರಿಯಂಟ್ ಬರುತ್ತೆ ಸರ್. ಇದು ಆಟೋಮ್ಯಾಟಿಕ್. ನಿಮಗೆ 75,000 ಕಿಲೋಮೀಟರ್ ಓಡಿದೆ ಸರ್. 75,000 ಕಿಲೋಮೀಟರ್ ರನ್ ಆಗಿದೆ. ಹೌದು. ಎಷ್ಟನೇ ಓನರ್ ಅಂದ್ರಿ ಸರ್? ಇದು ನಿಮಗೆ ಫಸ್ಟ್ ಓನರ್ ಸರ್. ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂದರೆ 4 ಪವರ್ ವಿಂಡೋ ಸಿಗುತ್ತೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಪವರ್ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ನು, ಕಂಪನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮು, ಹಾಗೆ ಲೆದರ್ ಸೀಟ್ಸ್ ಕೂಡ ಬರುತ್ತೆ. ಸರ್, ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು ನಿಮಗೆ 7,65,000 ಎಕ್ಸ್ಪೆಕ್ಟೇಷನ್ ಸರ್. 7,65,000 ಹೇಳ್ತಾ ಇದ್ರೆ, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಹೌದು. ಹಾಗೆ ಒಂದು ಮಹೀಂದ್ರ XUV 500 ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಇದು 2015 W10 ಸರ್. ವಿತ್ ನಿಮಗೆ ಸನ್ ರೂಫ್ ಬರುತ್ತೆ ಈ ಗಾಡಿಯಲ್ಲಿ. ಸೆಕೆಂಡ್ ಓನರ್. ಇದು ನಿಮಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ.
ಹಾಗೆ ಸ್ನೇಹಿತರೆ ಎಕ್ಸ್ಟೀರಿಯರ್ ಅಂತ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ 4 ಪವರ್ ವಿಂಡೋ, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಹಾಗೆ ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಪವರ್ ಸ್ಟೇರಿಂಗ್ ಕಂಟ್ರೋಲ್ ಬಟನ್ನು, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್ಸು ಎಲ್ಲ ಫೀಚರ್ಸು ಬರುತ್ತೆ ಸ್ನೇಹಿತರೆ ಇದರಲ್ಲಿ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 11,75,000 ಎಕ್ಸ್ಪೆಕ್ಟೇಷನ್ ಇದೆ, ನಿಮಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈಗ ಹೇಳೋದೆಲ್ಲ ಫೈನಲ್ ಪ್ರೈಸು, ಅದರಲ್ಲಿ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಏನು ಅಂತಂದರೆ ಜಸ್ಟ್ 38,000 ಕಿಲೋಮೀಟರ್ಸ್ ಓಡಿದೆ, ವಿತ್ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಓಕೆ, ಸೂಪರ್ ಸರ್. ಹಾಗೆ ಒಂದು 4x4 ಮಹೀಂದ್ರ ತಾರ್ ನೋಡ್ತಾ ಇದ್ವಿ, ಯಾವ ಮಾಡೆಲ್ ಸರ್ ಇದು? ಇದು 2013 ಮಾಡಲ್ ಸರ್, DI ಎಂಜಿನ್ ಬರುತ್ತೆ. ಇದು ಯೂಸ್ ಡಿಮಾಂಡ್ ವೆಹಿಕಲ್. ಇದು ನಿಮಗೆ 3rd ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ಸರ್. ಎಷ್ಟು ಓಡಿದೆ ಸರ್ ಗಾಡಿ? ಜಸ್ಟ್ 20,000 ಕಿಲೋಮೀಟರ್ಸ್ ಓಡಿದೆ ಸರ್. ಹಾಗೆ ಸ್ನೇಹಿತರೆ ಟೈರ್ ಕಂಡೀಷನ್ ನೋಡ್ತಾ ಇದ್ರೆ 100% ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದಾರೆ ನೋಡಿ. 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಅಂತಾನೆ ಹೇಳ್ಬೋದು. ಅದೇ ರೀತಿ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ. ಬೇರೆ ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ನಿಮಗೆ 4x4 ಇದು ಬರುತ್ತೆ ಸರ್, ಡ್ರೈವ್ ಬರುತ್ತೆ. ಹಾಗೆ ಫ್ಯಾಬ್ರಿಕ್ ಸೀಟ್ಸ್ ಹಾಕಿದ್ರೆ ಪವರ್ ಸ್ಟೇರಿಂಗ್ ಬರುತ್ತೆ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? 7,35,000 ಆಕ್ಚುಲಿ ಮಾರ್ಕೆಟ್ ಪ್ರೈಸ್ ಇದೆ ಸರ್. 7 lakhs ಕೊಡ್ತೀವಿ ಸರ್ ನಿಮ್ಮ ಕಡೆಯಿಂದ ಬಂದರೆ. 7 ಲಕ್ಷಕ್ಕೆ ಕೊಡ್ತಾ ಇದ್ದೀರಾ? ಹೌದು ಸರ್. ಹಾಗೆ XUV 500 ನೋಡ್ತಾ ಇದೀವಿ, ಮತ್ತೊಂದು ಕಾರು. ಯಾವ ಮಾಡೆಲ್ ಸರ್ ಇದು? ಇದು 2014 ಮಾಡಲ್ ಸರ್. ಇದು W8 ವೇರಿಯಂಟು. ನಿಮಗೆ ಜಸ್ಟ್ 43,000 ಕಿಲೋಮೀಟರ್ಸ್ ಓಡಿದೆ ಜೆನ್ಯೂನ್ ಆಗಿ, ವಿತ್ ಸರ್ವಿಸ್. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ, ಎಲ್ಲ ನಿಮಗೆ ಸಿಗುತ್ತೆ ಶೋರೂಮ್ ಅಲ್ಲಿ. ಡೀಸೆಲ್ ಅಲ್ವಾ ಸರ್? ಡೀಸೆಲ್ ಸರ್. ಇದು 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಇನ್ಶೂರೆನ್ಸ್ ಕೂಡ ಇದೆ. ಹಾಗೆ ಪವರ್ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ನು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸ್ನೇಹಿತರೆ ಇದರಲ್ಲಿ. ಸರ್ ಏನು ಪ್ರೈಸಿಗೆ ಕೊಡ್ತಾ ಇದ್ದೀರಾ ಸರ್? ಸರ್ ಇದು ಆಕ್ಚುಲಿ ಮಾರ್ಕೆಟ್ ಪ್ರೈಸ್ 9,50,000 ತನಕ ಇದೆ. ನಿಮ್ಮ ಕಡೆಯಿಂದ ಬಂದ್ರೆ 9,10,000 ಕೊಡ್ತೀವಿ ಸರ್. 9,10,000 ಕೊಡ್ತೀವಿ ಸರ್, ಕೊಡ್ತಾ ಇದ್ದೀರಾ? ಹೌದು. ಹಾಗೆ ಹೋಂಡಾ ಸಿಟಿ ನೋಡ್ತಾ ಇದೀವಿ, ಯಾವ ಮಾಡೆಲ್ ಸರ್ ಇದು? ಇದು 2013 ಸೆಕೆಂಡ್ ಓನರ್ ಸರ್. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. 75,000 ಕಿಲೋಮೀಟರ್ ಓಡಿದೆ, ಪೆಟ್ರೋಲ್ ಸರ್ ಇದು. ಹಾಗೆ ಟೈರ್ ನೋಡಿ, ಬ್ರ್ಯಾಂಡ್ ನ್ಯೂ ಟೈರ್ ಅಂತಲೇ ಹೇಳ್ಬೋದು. ಹಾಗೆ ಕಂಪ್ನಿಯಿಂದ ಬಂದಿರತಕ್ಕಂಥ ಮ್ಯಾಗ್ವಿಲ್ ಇದೆ. ಹಾಗೆ ಎಕ್ಸ್ಟೀರಿಯರ್ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಇಂಟೀರಿಯರ್ ನೋಡೋದಾದ್ರೆ 4 ಪವರ್ ವಿಂಡೋ ಸಿಗುತ್ತೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಹಾಗೆ ಪವರ್ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ನು, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್ಸು ಎಲ್ಲ ಬರುತ್ತೆ ಇದರಲ್ಲಿ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? 565 ನೆಗೋಷಿಯಬಲ್ ಸರ್. 5,65,000 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಹೌದು, ಖಂಡಿತ ಆಗುತ್ತೆ. ಹಾಗೆ ಒಂದು ಲಕ್ಸುರಿ ವೆಹಿಕಲ್ ಅಂತಾನೆ ಹೇಳ್ಬೋದು, ಸ್ಕೋಡಾ ಸೂಪರ್ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಇದು 2013 ಮಾಡಲ್ ಸರ್. ಇದು ಸೆಕೆಂಡ್ ಓನರು. ಜಸ್ಟ್ ನಿಮಗೆ 58,000 ಕಿಲೋಮೀಟರ್ ಓಡಿದೆ, ಪೆಟ್ರೋಲ್ ಆಟೋಮ್ಯಾಟಿಕ್ ಇದು. ಓಕೆ. ಇಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಗಾಡಿಗಳಿಗೆ ಟೈರ್ ಕೂಡ 100% ಕಂಡೀಷನ್ ಇಲ್ಲಿರೋ ಥರ ಮೇಂಟೈನ್ ಮಾಡಿರೋ ಗಾಡಿನೇ ಮೇಂಟೈನ್ ಮಾಡಿರೋದು. ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ಅಂತಾನೆ ಹೇಳ್ತೀನಿ. ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ ಬರುತ್ತೆ. ಎಕ್ಸ್ಟೀರಿಯರ್ ಎಲ್ಲ ನಿಮಗೆ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. 4 ಪವರ್ ವಿಂಡೋ ಬರುತ್ತೆ ನಿಮಗೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಪವರ್ ಸ್ಟೇರಿಂಗು, ಸನ್ರೂಫ್ ಸಮೇತ ಬರುತ್ತೆ. ಹಾಗೆ ನೋಡಿ ಸನ್ರೂಫ್ ಕೂಡ ಬರುತ್ತೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ಪವರ್ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ನು, ಹಾಗೆ ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್ಸು, ಆರ್ಮ್ ರೆಸ್ಟು ಎಲ್ಲ ಬರುತ್ತೆ ಸ್ನೇಹಿತರೆ ಇದರಲ್ಲಿ. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? 6 ಏರ್ ಬ್ಯಾಗ್ಸ್ ಬರುತ್ತೆ ಸರ್. 6 ಏರ್ ಬ್ಯಾಗ್ ಬರುತ್ತೆ ಸ್ನೇಹಿತರೆ. ಲಕ್ಸುರಿ ವೆಹಿಕಲ್ ಆಗಿರೋದ್ರಿಂದ ಒಂದು ಒಳ್ಳೆ ಕಂಫರ್ಟಬಲ್ ಫೀಲ್ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? 965 ಆಕ್ಚುಲಿ ನೆಗೋಷಿಯಬಲ್ ಸರ್. ನಿಮ್ಮ ಕಡೆಯಿಂದ ಬಂದರೆ ಡೈರೆಕ್ಟ್ 925 ಫೈನಲ್ ಪ್ರೈಸ್ ಸರ್. 9,25,000 ಫೈನಲ್ ಮಾಡ್ಕೊಡ್ತಾ ಇದ್ದಾರೆ ಸ್ನೇಹಿತರೆ, ಸ್ಕೋಡಾ ಸೂಪರ್. ಹಾಗೆ ಹೋಂಡಾ ಸಿಟಿ ನೋಡ್ತಾ ಇದೀವಿ, ಯಾವ ಮಾಡೆಲ್ ಸರ್ ಇದು? ಇದು 2014 ಮಾಡಲ್ ಸರ್. ಇದು ಪೆಟ್ರೋಲ್. ಇದು ನಿಮಗೆ 43,000 ಕಿಲೋಮೀಟರ್ಸ್ ಓಡಿದೆ, ಫಸ್ಟ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ ಸರ್. ಇದು ಕೂಡ ಬ್ರ್ಯಾಂಡ್ ನ್ಯೂ ಟೈರು ಸ್ನೇಹಿತರೆ, ಅಪೋಲೋ ಬ್ರ್ಯಾಂಡ್ದು. ಹಾಗೆ ಎಕ್ಸ್ಟೀರಿಯರ್ ಒಂದು ಸಿಂಗಲ್ ಸ್ಕ್ರಾಚ್ ಆಗಿಲ್ಲ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ. ಹಾಗೆ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಪವರ್ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ನು, 4 ಪವರ್ ವಿಂಡೋ ಬರುತ್ತೆ ನಿಮಗೆ. ಹಾಗೆ ಏರ್ ಬ್ಯಾಗ್ ಬರುತ್ತಲ್ಲ ಸರ್ ಇದರಲ್ಲಿ? ಹೌದು, ಏರ್ ಬ್ಯಾಗ್ ಇದೆ. ಏರ್ ಬ್ಯಾಗ್ ಕೂಡ ಬರುತ್ತೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು 650 ನೆಗೋಷಿಯಬಲ್ ಸರ್. ಫೈನಲ್ ಒಂದು 620 ಕೊಡೋಣ ಸರ್. 6,20,000 ನಿಮಗೆ ಹೋಂಡಾ ಸಿಟಿ ಸಿಗ್ತಾ ಇದೆ ಸ್ನೇಹಿತರೆ, ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಹಾಗೆ ಒಂದು ಲೋ ಬಡ್ಜೆಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಲೋ ಮೇಂಟೆನೆನ್ಸ್ ಹುಡುಕ್ತಕ್ಕಂಥವ್ರಿಗೆ ಒಂದು ಕ್ವಿಡ್ ಇದೆ ಮಲ್ನಾಡ್ ಕಾರ್ಸ್ ಕ್ಲಬ್ ಅಲ್ಲಿ. ಯಾವ ಮಾಡೆಲ್ ಸರ್ ಇದು? ಇದು 2017 ಮಾಡಲು, ಫಸ್ಟ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 60,000 ಕಿಲೋಮೀಟರ್ ಓಡಿದೆ ಸರ್. ಇದು ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್. ಹಾಗೆ ಟೈರ್ ಕಂಡೀಷನ್ ನೋಡ್ತಾ ಇದ್ದೀರಾ, ಎಲ್ಲದು ಹೇಳೋದೇ ಬೇಕಾಗಿಲ್ಲ. ಆಲ್ಮೋಸ್ಟ್ ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋ ಗುಡ್ ಕಂಡೀಷನಲ್ಲಿರೋ ಟೈರ್ನೇ ಇಲ್ಲಿರೋದು ಎಲ್ಲ ಕಾರ್ಸ್ಗಳಿಗೂ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಫ್ರಂಟ್ ಟು 2 ಪವರ್ ವಿಂಡೋ ಬರುತ್ತೆ, ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ. ಇದರಲ್ಲಿ ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ ಸ್ನೇಹಿತರೆ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು ನಿಮಗೆ 345 ನೆಗೋಷಿಯಬಲ್, ಫೈನಲ್ ಒಂದು 315ಗೆ ಕೊಟ್ಬಿಡೋಣ ಸರ್. 3,15,000 ನಿಮಗೆ ರೆನಾಲ್ಟ್ ಕ್ವಿಡ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನಿಮ್ಗೆ ಏನಾದರೂ ಈ ಗಾಡಿ ಇಷ್ಟ ಇದ್ದಲ್ಲಿ ಡಿಸ್ಪ್ಲೇ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು.
ತುಂಬಾ ಜನ ಫೋಕ್ಸ್ ವ್ಯಾಗನ್ ಪೋಲೋ ಬೇಕು ಅಂತಿದ್ರಿ, ಅದರಲ್ಲೂ ಹೈಲೈನ್ ತುಂಬಾ ಡಿಮ್ಯಾಂಡ್ ಗಾಡಿ ಯಾವ ಶೋರೂಮ್ ಅಲ್ಲೂ ನಿಮಗೆ ಸಿಗೋದಿಲ್ಲ. ಮಲ್ನಾಡ್ ಕಾರ್ಸ್ ಕ್ಲಬ್ ಅಲ್ಲಿ ಒಂದೇ ಒಂದು ಕಾರ್ ಇದೆ, ಅದು ಹೈಲೈನ್. ಯಾವ ಮಾಡೆಲ್ ಸರ್ ಇದು? ಇದು 2014 ಮಾಡಲ್, ಫಸ್ಟ್ ಓನರ್, ಜಸ್ಟ್ 55,000 ಕಿಲೋಮೀಟರ್ಸ್ ವಿತ್ ರೆಕಾರ್ಡೆಡ್ ಮೈಲೇಜ್. ಇದು ನಿಮಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಪೆಟ್ರೋಲ್ ವೇರಿಯಂಟ್ ಸರ್ ಇದು. ನೋಡಿ ಸ್ನೇಹಿತರೆ, ಟೈರು ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿರೋದು ಇದರಲ್ಲಿ. ಹಾಗೆ ಕಂಪನಿ ಫಿಟ್ಟೆಡ್ ಮ್ಯಾಗ್ವೀಲ್ ಬರುತ್ತೆ. ಎಕ್ಸ್ಟೀರಿಯರ್ ನೋಡಿದ್ರೆ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಸಿಂಗಲ್ ಅನ್ನೋದಕ್ಕಿಂತ ಒಂದು ಮೈನರ್ ಸ್ಕ್ರಾಚು ಡಿಂಟೆ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ 4 ಪವರ್ ವಿಂಡೋ, ಹಾಗೆ ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಪವರ್ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ನು, ಕಂಪನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್ಸ್ ಬರುತ್ತೆ. ತುಂಬ ವೆಲ್ ಮೇಂಟೈನ್ ಅಂತಾನೆ ಹೇಳ್ಬೋದು. ಕಾರ್ ಶೋರೂಮಿಂದ ಹೆಂಗೆ ಹೊರಗೆ ಬಂದಿರುತ್ತೋ ಅದೇ ಥರ ಮೇಂಟೆನೆನ್ಸ್ ಅಲ್ಲಿ ಇದೆ ಗಾಡಿ. ಹಾಗೆಯೇ ನಿಮಗೆ ಡಿಫಾಗರು, ವೈಪರು ಎರಡೂ ಕೂಡ ಸಿಗುತ್ತೆ. ಹೈಲೈನ್ ಸ್ನೇಹಿತರೆ, ಟಾಪ್ ಎಂಡ್ ಗಾಡಿ ಇದು. ಒಂದು ಬೆಸ್ಟ್ ಪ್ರೈಸ್ ಕೊಡಿ ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಫೈನಲ್ ಪ್ರೈಸ್ ಆಕ್ಚುಲಿ 575 ಸರ್, ನೋ ನೆಗೋಷಿಯಬಲ್ ಸರ್. ಇದು 575, ನೋ ನೆಗೋಷಿಯಬಲ್. ಫೈನಲ್ ಪ್ರೈಸ್. ನೋಡಿ ಸ್ನೇಹಿತರೆ, ಫೈನಲ್ ಪ್ರೈಸ್ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಈ ಕಾರ್ ಬೇಕಾದ್ರೆ ಡಿಸ್ಪ್ಲೇ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಸ್ನೇಹಿತರೆ, ಮಲ್ನಾಡ್ ಕಾರ್ಸ್ ಕ್ಲಬ್ ಅಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ಗಾಡಿಗಳು ಹೋಂಡಾ ಸಿಟಿ ಮೇಂಟೈನ್ ಮಾಡಿದ್ದಾರೆ. ಯಾವ ಮಾಡೆಲ್ ಸರ್ ಇದು? ಹೌದು, ನಮ್ಮ ಹತ್ರ ತುಂಬಾ ಹೋಂಡಾ ಸಿಟಿ ಸೇಲ್ಸ್ ಜಾಸ್ತಿ ಆಕ್ಚುಲಿ. ಇದು 2011 ಟಾಪ್ ಎಂಡ್ ವೇರಿಯಂಟ್, 99,000 ಕಿಲೋಮೀಟರ್ಸ್ ಓಡಿದೆ. ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ನೋಡಿ ಸ್ನೇಹಿತರೆ, ಎಲ್ಲಾ ಟೈರ್ಗಳು ಆಲ್ಮೋಸ್ಟ್ ಗುಡ್ ಕಂಡೀಷನ್ ಅಲ್ಲಿರೋ ಕಾರ್ಗಳನ್ನ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಎಕ್ಸ್ಟೀರಿಯರ್ ಆಲ್ಮೋಸ್ಟ್ ಎಲ್ಲಾ ಕಾರ್ಗಳದ್ದು ಒಂದು ಮೈನರ್ ಸ್ಕ್ರಾಚ್ ಇಲ್ಲ ಅಂತ ಕಾರ್ಗಳು ಕೂಡ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್, ಪವರ್ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್, ಮ್ಯೂಸಿಕ್ ಸಿಸ್ಟಮು, ಹಾಗೆ ಕ್ವಾಲಿಟಿ ಆಗಿರ್ತಕ್ಕಂಥ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನಿಮಗೆ ಇದರಲ್ಲಿ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು 445, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಸರ್. ನಿಮ್ಮ ಕಡೆಯಿಂದ ಬಂದ್ರೆ ಫೈನಲ್ ಪ್ರೈಸ್ ಒಂದು 430 ಕೊಡೋಣ ಸರ್. 4,30,000ಕ್ಕೆ ನಿಮ್ಗೆ ಫೈನಲ್ ಆಗಿ ಹೋಂಡಾ ಸಿಟಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ವರ್ನಾ ಫ್ಲೂಡಿಕ್ ನೋಡ್ತಾ ಇದೀವಿ, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ, ಪಳ ಅಂತ ಹೊಳಿತಾ ಇದೆ. ಯಾವ ಮಾಡೆಲ್ ಸರ್ ಇದು? ಇದು 2015 ಮಾಡಲ್, ಡೀಸೆಲ್ ಆಟೋಮೆಟಿಕ್ ವೆಹಿಕಲ್ ಸರ್. ಇದು ಟಾಪ್ ಎಂಡ್. ಇದು ನಿಮಗೆ 50,000 ಕಿಲೋಮೀಟರ್ಸ್ ಓಡಿದೆ, ಡೀಸೆಲ್ ಆಟೋಮ್ಯಾಟಿಕ್. ನೋಡಿ ಸ್ನೇಹಿತರೆ, 2015 ಮಾಡಲಂತೆ, ನಂಬೋದಕ್ಕೆ ಅಸಾಧ್ಯ. ರೀಸೆಂಟ್ ಆಗಿ ಒಂದು 2 ವರ್ಷದ ಕಾರ್ ಏನೋ ಅನ್ನೋ ಥರ ಇದೆ, ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ. ಮೇ ಬಿ ಒಳಗಡೆ ಪಾರ್ಕ್ ಮಾಡಿಬಿಟ್ಟು ಓಡಿಸೇ ಇಲ್ಲ ಏನೋ ಆ ಥರ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ವಿಚಾರಕ್ಕೆ ಬಂದರೆ 4 ಪವರ್ ವಿಂಡೋ ಬರುತ್ತೆ ನಿಮಗೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಹಾಗೆ ಪವರ್ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ನು, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಕ್ವಾಲಿಟಿ ಆಗಿರ್ತಕ್ಕಂಥ ಲೆದರ್ ಸೀಟ್ಸ್ ಬರುತ್ತೆ, ಆನ್ ಬ್ರೆಸ್ಟ್ ಎಲ್ಲ ಬರುತ್ತೆ. ಇದು ಮ್ಯಾನ್ಯಲ್ ಅಲ್ಲ, ಆಟೋಮೆಟಿಕ್. ನೋಡ್ತಾ ಇದ್ದೀರಾ ಸರ್, ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು 865 ನೆಗೋಷಿಯಬಲ್ ಸರ್. ಒಂದು 850 ರೇಂಜಲ್ಲಿ ಫೈನಲ್ ಆಗ್ಬೋದು ಸರ್. 8,50,000 ನಿಮಗೆ ಫೈನಲ್ ಆಗ್ಬೋದು. ವರ್ನಾ ಫ್ಲೂಡಿಕ್ ಕೊಡ್ತಾ ಇದ್ದೀರಾ, ಡೀಸೆಲ್ ಆಟೋಮ್ಯಾಟಿಕ್. ಓಕೆ. ನೋಡಿ ಸ್ನೇಹಿತರೆ, ತುಂಬಾ ಜನ ಫರ್ಡ್ ಫಿಗೋ ಬೇಕು ಅಂತಿದ್ರಿ. ಬರೀ ಫಿಗೋ ಅಲ್ಲ, ಟಾಪ್ ಎಂಡ್ ಗಾಡಿ ಫರ್ಡ್ ಫಿಗೋ ಇದೆ ಕಾರ್ಸ್ ಕ್ಲಬ್ ಅಲ್ಲಿ, ಮಲ್ನಾಡ್ ಕಾರ್ಸ್ ಕ್ಲಬ್ ಅಲ್ಲಿ. ಯಾವ ಮಾಡೆಲ್ ಸರ್ ಇದು? ಇದು 2016. ಇದು ಕೂಡ ಆಟೋಮೆಟಿಕ್ ವೆಹಿಕಲ್, ಜಸ್ಟ್ 40,000 ಕಿಲೋಮೀಟರ್ಸ್ ಓಡಿದೆ. ಫಸ್ಟ್ ಓನರ್. ಹೌದು. ಯಾವುದು ಸರ್ ಫ್ಯೂಲ್ ಇಂಜಿನ್? ಇದು ನಿಮಗೆ ಪೆಟ್ರೋಲ್ ಬರುತ್ತೆ ಸರ್. ನೋಡಿ ಸ್ನೇಹಿತರೆ, 100% ಕಂಡೀಷನ್ ಇದೆ. MRF ಟೈರು, ಕಂಪ್ನಿಯಿಂದ ಬಂದಿರತಕ್ಕಂಥ ಮ್ಯಾಗ್ವಿಲ್ ಹಾಗೆ ಇದೆ. ಎಕ್ಸ್ಟೀರಿಯರ್ ಅಂತೂ ಒಂದು ಮೈನರ್ ಸ್ಕ್ರಾಚ್ ಇಲ್ಲ, ಟಾಪ್ ಎಂಡ್ ಗಾಡಿ ಇದು. ಹಾಗೇನೆ ಒಳಗಡೆ ಬರ್ತಿದ್ದಾಗೆ ಇಂಟೀರಿಯರ್ ನಿಮಗೆ ಡ್ಯುಯಲ್ ಟೋನ್ ಅಲ್ಲಿ ಇರ್ತಕ್ಕಂಥ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಪವರ್ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್, ಹಾಗೆ 4 ಪವರ್ ವಿಂಡೋ ಸಿಗುತ್ತೆ, ಸೆಂಟ್ರಲ್ ಲಾಕಿಂಗ್ ಸಿಗುತ್ತೆ, ಮಿರರ್ ಅಡ್ಜಸ್ಟಬಲ್ ಬಟನ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ. ರೇರ್ ವ್ಯೂ ನೋಡೋದಾದ್ರೆ ಡಿಫಾಗರ್, ವೈಪರು ಎರಡೂ ಕೂಡ ಸಿಗುತ್ತೆ ಸ್ನೇಹಿತರೆ. ಒಂದು ಬೆಸ್ಟ್ ಪ್ರೈಸ್ ಕೊಡಿ ಸರ್, ಟಾಪ್ ಎಂಡ್ ಗಾಡಿ ಟೈಟಾನಿಯಂ ಫರ್ಡ್ ಫಿಗೋ. ಇದು 535, ಸ್ಲೈಟ್ಲಿ ನೆಗೋಷಿಯಬಲ್. ನಿಮ್ಮ ಕಡೆಯಿಂದ ಬಂದ್ರೆ ಒಂದು 515 ಫೈನಲ್ ಮಾಡೋಣ ಸರ್. 5,15,000ಕ್ಕೆಲ್ಲ ನಿಮಗೆ ಫರ್ಡ್ ಫಿಗೋ ಸಿಗ್ತಾ ಇದೆ ಸ್ನೇಹಿತರೆ, ಆಟೋಮೆಟಿಕ್ ಗಾಡಿ. ನೀವು 4 ಕಡೆ ವಿಚಾರಿಸ್ಕೊಂಡ್ ಬರ್ಬೋದು. ನಿಮಗೆ ಬೆಸ್ಟ್ ಪ್ರೈಸ್ ಅನ್ಸಿದ್ರೆ ಡಿಸ್ಪ್ಲೇ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಒಂದು ವೋಕ್ಸ್ ವ್ಯಾಗನ್ ವೆಂಟೋ ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಇದು 2013 ಮಾಡಲ್, ಡೀಸೆಲ್. ಇದು 75,000 ಕಿಲೋಮೀಟರ್ಸ್ ಓಡಿದೆ. ನಿಮಗೆ ಫಸ್ಟ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ನೋಡಿ ಸ್ನೇಹಿತರೆ, ಆಗ್ಲಿಂದ ಹೇಳ್ತಾ ಇದ್ದೀನಿ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇಲ್ಲಿರೋದು ಆಲ್ಮೋಸ್ಟ್. ಎಕ್ಸ್ಟೀರಿಯರ್ ಕೂಡ ಒಂದು ಸಿಂಗಲ್ ಸ್ಕ್ರಾಚ್ ಆಗಿಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂದರೆ ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ, ಆರ್ಮ್ ರೆಸ್ಟ್ ಎಲ್ಲ ಬರುತ್ತೆ, ಪವರ್ ಸ್ಟೇರಿಂಗು, ಹಾಗೆ 4 ಪವರ್ ವಿಂಡೋ, ಚೈಲ್ಡ್ ಲಾಕು, ಸೆಂಟ್ರಲ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, AC ಎಲ್ಲ ಫೀಚರ್ಸು ಬರುತ್ತೆ ನಿಮಗೆ ಈ ಗಾಡಿನಲ್ಲಿ. ರೇರ್ ವ್ಯೂ ನೋಡ್ತಾ ಇದ್ದೀರಾ, ನಮಗೆ ಡಿಫಾಗರ್ ಕೂಡ ಸಿಗುತ್ತೆ ನಿಮಗೆ ಇದರಲ್ಲಿ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ವೆಂಟೋ? 525, ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಇದು 5,25,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಹೌದು. ನೋಡಿ ಸ್ನೇಹಿತರೆ, ಈಗ ಹೇಳ್ತಿರ್ತಕ್ಕಂಥ ಪ್ರತಿಯೊಂದು ಫೈನಲ್ ಪ್ರೈಸ್, ಅದರಲ್ಲೂ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ವೆಂಟೋ ಏನಾದರೂ ಇಷ್ಟ ಆಗಿದ್ದಲ್ಲಿ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮಲ್ನಾಡ್ ಕಾರ್ಸ್ ಕ್ಲಬ್ ಅಲ್ಲಿ ಹೋಂಡಾ ಸಿಟಿಗಳ ಸುರಿಮಳೆ ಅಂತಂದೇ ಹೇಳಕ್ಕಾಗಲ್ಲ.
ಹೋಂಡಾ ಸಿಟಿಗಳ ಸಂತೆ ಅಂತಾನೆ ಹೇಳ್ಬೋದು, ಅಷ್ಟು ಕಾರ್ಗಳನ್ನ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ಸರ್ ಯಾವ ಮಾಡೆಲ್ ಸರ್ ಇದು? ಇದು 2008 ಮಾಡಲು, ಫಸ್ಟ್ ಓನರು, ನಿಮಗೆ ಜಸ್ಟ್ 53,000 ಕಿಲೋಮೀಟರ್ಸ್ ಓಡಿದೆ, ರೆಕಾರ್ಡೆಡ್ ಮೈಲೇಜ್. ನಿಮಗೆ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಜಸ್ಟ್ 53,000 ಕಿಲೋಮೀಟರ್ಸ್ ಓಡಿದೆ. ಟೈರ್ ಕಂಡೀಷನ್ ಕೂಡ ನಿಮಗೆ 70 to 80% ಇದೆ. ಎಕ್ಸ್ಟೀರಿಯರ್ ಯಾವುದೇ ರೀತಿ ಸ್ಕ್ರಾಚ್ ಇಲ್ಲ. 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮ್ ಇದೆ, ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ನಿಮಗೆ ಇದರಲ್ಲಿ. ಹಾಗೆಯೇ ನಿಮ್ಗೆ ಇದರಲ್ಲಿ ಯಾವುದೇ ರೀತಿ ಏರ್ ಬ್ಯಾಗ್ ಬರೋದಿಲ್ಲ ಸ್ನೇಹಿತರೆ. ಡಿಫಾಗರ್ ಬರುತ್ತೆ ನಿಮಗೆ ರೇರಲ್ಲಿ. ಸರ್ ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಇದು 345 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 345 ಸ್ಲೈಟ್ಲಿ ನೆಗೋಷಿಯಬಲ್. ಹೌದು, 3,45,000 ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಇದರಲ್ಲೂ ನೋಡಿ 10th ಆನಿವರ್ಸರಿ ಎಡಿಷನ್, ಇದು ನೋಡಿ ಬ್ಯಾಡ್ಜು, ಇದು ನಿಮಗೆ ಎಲ್ಲ ಥರ ಸಿಗಲ್ಲ. ಒಂದು 10th ಆನಿವರ್ಸರಿ 10ನೇ ವರ್ಷದ್ದು ಆನಿವರ್ಸರಿ ಎಡಿಷನ್ ಗಾಡಿ ಇದು. ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಈ ಕಾರ್ಗೆ. ನೋಡಿ ಸ್ನೇಹಿತರೆ, ನಮ್ಮ ಮುಂದೆ ಇದೆ. ಇದು ಬರೀ ಡಿಮ್ಯಾಂಡ್ ಅಲ್ಲ, ಮೋಸ್ಟ್ ಡಿಮ್ಯಾಂಡ್ ಗಾಡಿನೇ ಅಂತ ಹೇಳ್ಬೋದು. ಅಷ್ಟು ಶೋರೂಮ್ಗಳ ವಿಡಿಯೋ ಮಾಡಿದ್ದೀನಿ. ನಮಗೆ ಇದುವರೆಗೂ ನಮ್ಮ MVP ಕನ್ನಡ ಚಾನಲಲ್ಲಿ 2ನೇ ಗಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ಮಾಡಲ್ಸ್ ಇದು? ಹೋಂಡಾ ಜಾಜ್ 2012 ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ಇದು ಜಸ್ಟ್ 38,000 ಕಿಲೋಮೀಟರ್ ಓಡಿದೆ. ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಎಷ್ಟು ಓಡಿದೆ ಅಂದ್ರಿ ಸರ್? ಇದು 38,000 ಕಿಲೋಮೀಟರ್ ಓಡಿದೆ ಸರ್. ಹಾಗೆ ಸ್ನೇಹಿತರೆ, ಟೈರ್ ಕಂಡೀಷನ್ ನೋಡೋದಾದ್ರೆ ಆಲ್ಮೋಸ್ಟ್ ಎಲ್ಲ ಕಾರ್ಗಳು 100% ಕಂಡೀಷನ್ನಲ್ಲಿರೋ ಟೈರೇ ಇದೆ. ಕಂಪ್ನಿ ಫಿಟ್ಟೆಡ್ ನಿಮಗೆ ಮ್ಯಾಗ್ವಿಲ್ ಬರುತ್ತೆ. ಎಕ್ಸ್ಟೀರಿಯರ್ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಬರೀ 38,000 ಕಿಲೋಮೀಟರ್ ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಕೊಡ್ತಾರೆ ಈ ಶೋರೂಮಲ್ಲಿ. 4 ಪವರ್ ವಿಂಡೋ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ನು, ಹಾಗೆಯೇ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ ಸ್ನೇಹಿತರೆ ಇದರಲ್ಲಿ. ಹಾಗೆ ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ ಈ ಗಾಡಿನಲ್ಲಿ. ತುಂಬ ಲಿಮಿಟೆಡ್ ಈ ಗಾಡಿಗಳು ಯಾರು ಕೊಡೋದಿಲ್ಲ ಜಾಜ್. ಅಷ್ಟು ಒಳ್ಳೆ ಫೀಚರ್ಸ್ ಇರ್ತಕ್ಕಂಥ ಗಾಡಿ, ಅಷ್ಟೇ ಮೇಂಟೆನೆನ್ಸು ಭಾಳ ಚೆನ್ನಾಗಿದೆ ಈ ಗಾಡಿ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? 4,25,000 ಫೈನಲ್ ಪ್ರೈಸ್ ಸರ್. ಇದು 4,25,000 ಫೈನಲ್ ಪ್ರೈಸ್ ಅಂತೆ. ಅದರಲ್ಲಿ ಯಾವುದೇ ರೀತಿ ನೆಗೋಷಿಯಬಲ್ ಮಾಡೋದಿಲ್ಲ ಸರ್. ಹಾಗೆ ಒಂದು ಹೋಂಡಾ WRV ನೋಡ್ತಾ ಇದೀವಿ. ಯಾವ ಮಾಡೆಲ್ ಸರ್ ಇದು? ಇದು 2017 ಮಾಡಲು, ಡೀಸೆಲ್. ಇದು ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. ನಿಮಗೆ 55,000 ಕಿಲೋಮೀಟರ್ಸ್ ಓಡಿದೆ ಸರ್. ಫಸ್ಟ್ ಓನರ್ ಗಾಡಿ. ಹೌದು ನೋಡಿ, ಇದು ಕೂಡ 100% ಟೈರ್. ನನಗೆ ಹೇಳಿ ನನಗೆ ಸುಸ್ತಾಯ್ತು. ಎಲ್ಲ ಟೈರ್ಗಳು 100% ಕಂಡೀಷನಲ್ಲಿದೆ. ಎಕ್ಸ್ಟೀರಿಯರ್ ಕೂಡ ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಸ್ನೇಹಿತರೆ. 4 ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಲಾಕು, ಮಿರರ್ ಅಡ್ಜಸ್ಟಬಲ್ ಬಟನ್ನು, ಪವರ್ ಸ್ಟೇರಿಂಗು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಬಟನ್ನು, ಮ್ಯೂಸಿಕ್ ಸಿಸ್ಟಮು, ಫ್ಯಾಬ್ರಿಕ್ ಸೀಟ್ಸು, ಎಲ್ಲ ಫೀಚರ್ಸು ಬಂದೋಗುತ್ತೆ ನಿಮ್ಗೆ ಇದರಲ್ಲಿ. ಒಂದು ಮಿನಿ SUV ಅಂತಾನೆ ಹೇಳ್ಬೋದು ಈ ಕಾರ್ನ. ಅಷ್ಟು ಚೆನ್ನಾಗಿದೆ ಈ ಕಾರು. ರೇರ್ ವ್ಯೂ ನೋಡೋದಾದ್ರೆ ನಿಮಗೆ ಡಿಫಾಗರ್ ಬರುತ್ತೆ, ವೈಪರ್ ಬರೋದಿಲ್ಲ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? 775 ಸ್ಲೈಟ್ಲಿ ನೆಗೋಷಿಯಬಲ್ ಸರ್. 7,75,000 ಹೇಳ್ತಾ ಇದ್ದಾರೆ. ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತಾರೆ, ಅದು ಸ್ಲೈಟ್ಲಿ ನೆಗೋಷಿಯಬಲ್. ಹೌದು ಸರ್. ಹಾಗೆ ಲೋ ಬಡ್ಜೆಟ್ ಅಲ್ಲಿ ಹುಡುಕೋರ್ಗೆ ಮತ್ತೊಂದು ಕಾರ್ ಇದೆ ಇಲ್ಲಿ, ರೆನಾಲ್ಟ್ ಕ್ವಿಡ್. ಯಾವ ಮಾಡೆಲ್ ಸರ್ ಇದು? ಇದು 2017 ಆಟೋಮ್ಯಾಟಿಕ್. ಇದು ಜಸ್ಟ್ 33,000 ಕಿಲೋಮೀಟರ್ ಓಡಿದೆ. ಫಸ್ಟ್ ಓನರ್ ಸರ್ ಇದು. ಹೌದು. ಪೆಟ್ರೋಲ್ ಅಲ್ವಾ ಸರ್? ಪೆಟ್ರೋಲ್ ಸರ್. ನೋಡಿ ಸ್ನೇಹಿತರೆ, ನನಗೆ ಪದೇ ಹೇಳಕ್ಕೆ ಆಗ್ತಾ ಇಲ್ಲ. ಟೈರ್ಗಳು ಏನು ಸರ್, ಎಲ್ಲವೂ 100% ಕಂಡೀಷನಲ್ಲಿರೋದೇ ಮೇಂಟೈನ್ ಮಾಡಿದ್ದೀರಾ. ನಮಗೆ ತುಂಬ ಟೈರ್ಸ್, ನಮ್ಮದು ಟೈರ್ ಶಾಪ್ ಇದೆ ಅಲ್ವಾ, ಅದಕ್ಕೋಸ್ಕರ ಕಸ್ಟಮರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ಟೈರ್ಸ್ ಏನಾದ್ರು ಕಮ್ಮಿ ಇತ್ತು ಅಂದರೆ ನಾವೇ ಸಜೆಸ್ಟ್ ಮಾಡಿಬಿಟ್ಟು ಆ ಟೈರ್ಸ್ನ ನಾವು ರೀಪ್ಲೇಸ್ ಮಾಡಿಸ್ತೀವಿ ಆ್ಯಕ್ಚುಲಿ. ಓಕೆ, ಇದು ಒಳ್ಳೇದು ಸರ್. ಎಲ್ಲೆಲ್ಲಿ ಹೋಗಿರ್ತಾರೋ ಜರ್ನಿ ತಗೊಂಡೋಗ್ತಾ ಇದ್ರೆ ಟೈರ್ಗಳು ಸಮೇತ ಚೆನ್ನಾಗಿರೋ ಕಾರ್ಗಳನ್ನ ತಗೊಂಡೋಗ್ಲಿ. ಸೊ ಚೆನ್ನಾಗಿದೆ ಸ್ನೇಹಿತರೆ ಟೈರ್ ಕಂಡೀಷನ್ ಎಲ್ಲ ಈ ಶೋರೂಮಲ್ಲಿ. ನಿಮ್ಗೆ ಇಂಟೀರಿಯರು, ನಿಮಗೆ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, AC ಬರುತ್ತೆ, ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟು ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಅಷ್ಟೇ, ಅಂತ ಬೇರೆ ಏನು ಫೀಚರ್ಸ್ ಬರೋದಿಲ್ಲ. ನಿಮಗೆ ಡಿಫಾಗರ್, ವೈಪರು ಏನು ಬರೋದಿಲ್ಲ ಇದರಲ್ಲಿ. ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಇದು 4,25,000 ಹೇಳ್ತಾ ಇದೀವಿ. ಫೈನಲ್ ಪ್ರೈಸ್ ನಿಮಗೆ ಒಂದು 4,15,000 ಕೊಡೋಣ ಸರ್. 4,15,000 ನಿಮಗೆ ಕ್ವಿಡ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಗಾಡಿ ಏನಾದರೂ ಬೇಕಾದಲ್ಲಿ ಡಿಸ್ಪ್ಲೇ ಕೆಳಗಡೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಗಾಡಿ ತೊಗೊಳ್ಬೇಕು ಅಂದರೆ ಎಲ್ಲಿ ಬೇಕಾದರೂ ಗಾಡಿ ತೊಗೊಳ್ಳಿ. ನೀವು ಗಾಡಿ ತೊಗೊಳೋದಕ್ಕಿಂತ ಮುಂಚೆ ಒಂದ್ಸರಿ ಮಲ್ನಾಡ್ ಕಾರ್ ಕ್ಲಬ್ನ ವಿಸಿಟ್ ಮಾಡಿ. ನೀವು ಕ್ವಾಲಿಟಿ ಆ್ಯಂಡ್ ಪ್ರೈಸ್ ಒಂದ್ಸರಿ ಚೆಕ್ ಮಾಡಿ ನೀವು ಎಲ್ಲಿ ಬೇಕಾದರೂ ಗಾಡಿ ತೊಗೊಳ್ಳಿ. ಹಾಗೆ ನಮ್ಮ ಹತ್ರ ಗಾಡಿ ತೊಗೊಳೋದ್ರಿಂದ ನಿಮಗೆ ಅಕ್ಸೆಸರೀಸಲ್ಲಿ ಅಪ್ ಟು 20% ಡಿಸ್ಕೌಂಟ್ ಕೂಡ ಕೊಡ್ತೀವಿ. ನಮ್ಮ ಹತ್ರ ಅಕ್ಸೆಸರೀಸು, ಟೈರ್ಸು, ಅಲೈಸು, ಮ್ಯೂಸಿಕ್ ಸಿಸ್ಟಮ್ಸು, ಲೆದರ್ ಸೀಟ್ ಕವರ್ಸು ಎಲ್ಲದೂ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿಜಯ್. ನಾನು ತುಂಬ ಕಡೆ ಆ್ಯಕ್ಚುಲಿ ಕೇಳ್ಪಟ್ಟಿದ್ದೀನಿ MVP ಕನ್ನಡ ಬಗ್ಗೆ. ನಾವು ನಾರ್ಮಲಾಗಿ ಎಲ್ಲರನ್ನೂ ಎಂಟರ್ಟೈನ್ ಮಾಡಲ್ಲ. ಯೂಟ್ಯೂಬರ್ಸ್ ತುಂಬ ಕಾಲ್ ಮಾಡ್ತಾರೆ, ನಿಮ್ಮ ಆಫೀಸ್ ವಿಡಿಯೋ ಮಾಡ್ತೀವಿ, ಪೋಸ್ಟ್ ಮಾಡ್ತೀವಿ ಅಂತ. ನಾವು ಆ್ಯಕ್ಚುಲಿ ಎಲ್ಲರನ್ನೂ ಎಂಟರ್ಟೈನ್ ಮಾಡಲ್ಲ. ನಾವು ತುಂಬ ಕೇಳ್ಪಟ್ಟಿರೋದ್ರಿಂದ MVP ಬಗ್ಗೆ ನಿಮ್ಮನ್ನು ಆ್ಯಕ್ಚುಲಿ ನಾವು ಇನ್ವೈಟ್ ಮಾಡಿದ್ವಿ. ನೀವು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಫ್ರೀ ಮಾಡ್ಕೊಂಬಂದು ನಮ್ಮದು ಆಫೀಸ್ನ, ನಮ್ಮ ಕಚೇರಿನೆಲ್ಲ ನೀವು ವಿಡಿಯೋ ಮಾಡ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನಮಗೆ ಕರೆದ್ರಲ್ಲ ನೀವು, ಅದು ನನಗೆ ಖುಷಿ ವಿಚಾರ ಸರ್. ನಿಮ್ಮ ಶೋರೂಮ್ನ ಹಿಸ್ಟ್ರಿ ಕೇಳಿ
ನನಗೂ ಖುಷಿ ಆಯಿತು. ಒಳ್ಳೆ ಒಳ್ಳೆ ಕ್ವಾಲಿಟಿ ಕಾರ್ಸ್ನ ಕೊಡ್ತೀರಾ ಅಂತ ಕೇಳಿದ್ದೆ, ಬಟ್ ಇವತ್ತು ಕಣ್ಣಾರೆ ನೋಡಿದೆ. ಇಷ್ಟೊತ್ತು ನಮ್ಮ ಜೊತೆಗೆ ನೀವು ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಕ್ಕೆ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಿಮ್ಮ ಶೋರೂಮ್ನ ಯಾವ್ಯಾವ ಕಾರ್ಗಳಿದಾವೆ, ಏನು ಬಡ್ಜೆಟ್, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಟ್ರಲ್ಲ ನೀವು ಫ್ರೀ ಮಾಡ್ಕೊಂಡು, ಅದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದ, ನನ್ನ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವೀಕ್ಷಕರು ಎಲ್ಲರೂ ಹೆಲ್ಪ್ ಮಾಡಿ ನಮ್ಮ MVP ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಸಿಗೋಣ ಸರ್. ಮತ್ತೆ ಒಳ್ಳೆ ಒಳ್ಳೆ ಸ್ಟಾಕ್ಸ್ ಬರಲಿ. ಈಗೇನು 30 ಇರೋದು 300 ಗಾಡಿ ಆಗಲಿ, ಅಲ್ಲಿವರೆಗೂ ಹೋಗ್ಬೇಕು ಮಲ್ನಾಡ್ ಕಾರ್ಸ್. ಖಂಡಿತ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.